ಸರ್ಕಾರ ಬಹುಶಃ ಜಾಸ್ತಿ ದಿನ ಉಳಿಯುತ್ತಾ ಇಲ್ವೋ ನಮಗೆ ಗೊತ್ತಿಲ್ಲ. ಈಗಾಗಲೇ ಸಾಕಷ್ಟು 2-3 ದಿನಗಳಿಂದನೂ ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಯಾರಾಗಬೇಕು, ಎಷ್ಟು ಜನ ಉಪಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ. ಆದರೆ ಈ ಚರ್ಚೆ ಕಾಂಗ್ರೆಸ್ ಪಕ್ಷದವ್ರಿಗೆ ಬಿಡೋಣ, ಇದ್ರ ಬಗ್ಗೆ ನಾವೇನು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ. ರಾಜ್ಯದ ಜನತೆ ಇವತ್ತು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸದ ಮೇಲೆ 135 ಜನ ಶಾಸಕರನ್ನ ಗೆಲ್ಲಿಸಿದ್ದೀರಿ. ದಯಮಾಡಿ ಈ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ, ಇಲ್ಲಾಂದ್ರೆ ವಿರೋಧ ಪಕ್ಷದವರಾಗಿ ಅಶೋಕ್ ಖಂಡಾವರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜನತಾದಳ ಪಕ್ಷನೂ ಕೂಡ ಅವ್ರ ಜೊತೆನಲ್ಲಿ ನಿಂತು ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಹೇಳ್ತೇನೆ. ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಇನ್ನು ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾತನಾಡಬೇಕಾಗ್ತದೆ. ಇವತ್ತಿನ ಈ ಒಂದು ರಾಷ್ಟ್ರದ ಫಲಿತಾಂಶ ಮುಂಬರ್ತಕ್ಕಂಥ ರಾಜ್ಯದ ಯಾವುದೇ ಸ್ಥಳೀಯ ಚುನಾವಣೆ ಇರ್ಬೋದು, ಮುಂಬರ್ತಕ್ಕಂಥ ಯಾವುದೇ 4 ವರ್ಷದ ಮುಂದಿರ್ತಕ್ಕಂಥ ವಿಧಾನಸಭಾ ಚುನಾವಣೆ, ಬಹುಶಃ ಈ ಒಂದು ಫಲಿತಾಂಶ ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ಒಂದು ಹೊಸ ಅಧ್ಯಾಯವನ್ನ ಇವತ್ತು 2 ಪಕ್ಷದ ಕಾರ್ಯಕರ್ತರುಗಳು ಪ್ರಾರಂಭ ಮಾಡಿದ್ದೀರಿ. ಇದೇ ರೀತಿ ಪರಸ್ಪರ ಒಂದು ಹೊಂದಾಣಿಕೆಯಿಂದ 2 ಪಕ್ಷದ ಕಾರ್ಯಕರ್ತರುಗಳು ಈ ರಾಜ್ಯವನ್ನು ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವ ಕಾರ್ಯಕರ್ತರಾಗಿ ನಿಮ್ಮೆಲ್ಲರೂ ಒಂದು ಮನವಿಯನ್ನ ಮಾಡ್ತಾ, ಜೊತೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ತಾವೆಲ್ಲರೂ ಬಂದು ಕೂತಿದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.